ಹಾಯ್, ಎಲ್ಲರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುಂಬರಲಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ಸಾಮಾನ್ಯ ಅಧ್ಯಯನ ಹಾಗೂ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಲಿಂಗನಮಕ್ಕಿ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಎನ್ನುವಂತಹ ಪ್ರಶ್ನೆ ಇದೆ. ಈ ಲಿಂಗನಮಕ್ಕಿ ಅಣೆಕಟ್ಟಿನ ಬಗ್ಗೆ ಈಗಾಗಲೇ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊದಲನೇದಾಗಿ ಆಪ್ಷನ್ಸ್ ನೇತ್ರಾವತಿ, ಎರಡನೇದಾಗಿ ಶರಾವತಿ ಹಾಗೂ ಮೂರನೇದಾಗಿ ಅಘನಾಶಿನಿ ಮತ್ತು ನಾಲ್ಕನೇದಾಗಿ ಕಾವೇರಿ ನದಿ ಇದೆ. ಈ ಲಿಂಗನಮಕ್ಕಿ ಅಣೆಕಟ್ಟನ್ನು ಶರಾವತಿ ನದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಈ ಲಿಂಗನಮಕ್ಕಿ ಅಣೆಕಟ್ಟು ಇದು ಕರ್ನಾಟಕದ ಅತಿದೊಡ್ಡ ಅಣೆಕಟ್ಟಾಗಿದೆ. ಕರ್ನಾಟಕದ ಅತಿದೊಡ್ಡ ಜಲಾಶಯವಾಗಿದ್ದ ಲಿಂಗನಮಕ್ಕಿ ಜಲಾಶಯವನ್ನು ಇದನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಈ ಲಿಂಗನಮಕ್ಕಿ ಅಣೆಕಟ್ಟನ್ನು ಶರಾವತಿ ನದಿಗೆ ನಿರ್ಮಿಸಲಾಗಿದೆ. ಯಾವ ನದಿಗೆಪ್ಪ ಅಂದರೆ ಶರಾವತಿ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವಂತಹ ನದಿ ಯಾವುದಪ್ಪ ಅಂದರೆ ಶರಾವತಿ ನದಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲಾಗುತ್ತದೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸ್ವತಂತ್ರ ಬಾಂಗ್ಲಾದೇಶವು ಯಾವ ವರ್ಷದಲ್ಲಿ ರೂಪುಗೊಂಡಿತು ಎನ್ನುವಂತಹ ಪ್ರಶ್ನೆ ಇದೆ. ನಮ್ಮ ಭಾರತ ದೇಶವು ಸ್ವತಂತ್ರವಾಗಿದ್ದು 1947 ಆಗಸ್ಟ್ 15ರಂದು. ಆದರೆ ಬಾಂಗ್ಲಾದೇಶವು ಪೂರ್ವ ಪಾಕಿಸ್ತಾನ ಭಾಗದಲ್ಲಿ ಕಂಡುಬರುತ್ತಿತ್ತು. ಹೀಗಾಗಿ ಈ ಒಂದು ಬಾಂಗ್ಲಾದೇಶವು ಸ್ವತಂತ್ರವಾಗಿದ್ದು ಯಾವ ಒಂದು ವರ್ಷದಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತವು ಪಾಕಿಸ್ತಾನದೊಂದಿಗೆ ಯುದ್ಧವನ್ನು ಮಾಡಿ ಬಾಂಗ್ಲಾದೇಶವನ್ನು ಸ್ವತಂತ್ರಗೊಳಿಸಿತ್ತು. ಅದು ಯಾವ ವರ್ಷಪ್ಪ ಅಂದರೆ ಮೊದಲನೇದಾಗಿ ಆಪ್ಷನ್ಸ್ 1947, ಎರಡನೇದಾಗಿ 1957 ಹಾಗೂ ಮೂರನೇದಾಗಿ 1984 ಮತ್ತು ನಾಲ್ಕನೇದಾಗಿ 1971 ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರೆಕ್ಟ್. 1971 ಡಿಸೆಂಬರ್ 16ರಂದು ಭಾರತ ದೇಶವು ಪಾಕಿಸ್ತಾನದ ಜೊತೆಗೆ ಯುದ್ಧವನ್ನು ಮಾಡಿ ಬಾಂಗ್ಲಾದೇಶವನ್ನು ಪಾಕಿಸ್ತಾನದಿಂದ ವಿಮೋಚನೆಗೊಳಿಸಿ ಬಾಂಗ್ಲಾದೇಶವನ್ನು ಸ್ವತಂತ್ರ ದೇಶವನ್ನಾಗಿ ನಿರ್ಮಿಸಿಕೊಟ್ಟಿತ್ತು. ಈ ಒಂದು 1971 ಡಿಸೆಂಬರ್ 16ರಂದು ಸ್ವತಂತ್ರಗೊಂಡಂತಹ ಬಾಂಗ್ಲಾದೇಶವು ಪ್ರತಿ ವರ್ಷ ಮಾರ್ಚ್ 26ರಂದು ತನ್ನ ಸ್ವತಂತ್ರ ದಿನಾಚರಣೆಯನ್ನಾಗಿ ಆಚರಿಸಿಕೊಳ್ಳುತ್ತದೆ. ಬಾಂಗ್ಲಾದೇಶದ ಸ್ವತಂತ್ರ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗ್ತಾರಪ್ಪ ಅಂದರೆ ಮಾರ್ಚ್ 26ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇನ್ನು ನೆಕ್ಸ್ಟ್ ಕ್ವೆಶನ್, ಗುರುತಿಸಲಾಗದ ಮಾನವನ ಅವಶೇಷಗಳನ್ನು ಒಳಗೊಂಡ ಪ್ರಕರಣಗಳಲ್ಲಿ ಸಾವಿನ ವರ್ಷವನ್ನು ನಿರ್ಧರಿಸಲು ಯಾವ ಒಂದು ತಂತ್ರವನ್ನು ಬಳಸಬಹುದು ಎನ್ನುವಂಥ ಪ್ರಶ್ನೆ ಇದೆ. ಗುರುತಿಸಲಾಗದ ಅಂದರೆ ಈ ಹಿಂದೆ ಪ್ರಾಚೀನ ಭಾರತ ಇತಿಹಾಸ ಕಾಲದಲ್ಲಿ ಮಾನವರ ಅವಶೇಷಗಳನ್ನು ಪತ್ತೆ ಹಚ್ಚಿ ಇದು ಎಷ್ಟು ವರ್ಷಗಳ ಹಿಂದೆಂದು ಯಾವ ಒಂದು ಕಾಲಘಟ್ಟಕ್ಕೆ ಸೇರ್ಪಡೆಗೊಂಡಿದೆ ಎನ್ನುವುದನ್ನು ತಿಳಿಯಲು ಈ ಕೆಳಗಿನ ಯಾವ ಒಂದು ಅಂಶವನ್ನು ಬಳಸಿಕೊಂಡು ಆ ಮಾನವರ ಅವಶೇಷಗಳು ಅಥವಾ ಪ್ರಾಣಿಗಳ ಅವಶೇಷಗಳು ಎಷ್ಟು ವರ್ಷಗಳ ಕಾಲ ಹಿಂದಿನದೆಂದು ತಿಳಿದುಕೊಳ್ಳಲು ಈ ಕೆಳಗಿನ ಯಾವ ಒಂದು ಕೆಮಿಕಲನ್ನು ಬಳಸ್ಕೊತಾರೆ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದಾಗಿ ಆಪ್ಷನ್ ಬಯೋ ರೆಮಿಡಿಯೇಷನ್, ಎರಡನೇದಾಗಿ DNA ಪರೀಕ್ಷೆ ಹಾಗೂ ಮೂರನೇದಾಗಿ ಕಾರ್ಬನ್ ಡೇಟಿಂಗ್ ಮತ್ತು ನಾಲ್ಕನೇದಾಗಿ ಸೆರಾಲಜಿ ಪರೀಕ್ಷೆ ಎನ್ನುವಂತಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ಕರೆಕ್ಟ್. ಕಾರ್ಬನ್ ಡೇಟಿಂಗ್ ಅಥವಾ ಕಾರ್ಬನ್ C14 ಡೇಟಿಂಗ್ ಎನ್ನುವಂಥ ಈ ಒಂದು ಕಾರ್ಬನ್ ಡೇಟಿಂಗನ್ನು ಬಳಸಿಕೊಂಡು ಗುರುತಿಸಲಾಗದಂತಹ ಮಾನವರ ಅವಶೇಷಗಳನ್ನು ಯಾವ ಒಂದು ವರ್ಷದಲ್ಲಿ ಈ ಒಂದು ಪ್ರಾಣಿಗಳು ಅಥವಾ ಮಾನವರು ವಾಸಿಸುತ್ತಿದ್ದರೆಂದು ಈ ಒಂದು ಕಾರ್ಬನ್ ಡೇಟಿಂಗನ್ನು ಬಳಸಿಕೊಂಡು ಗುರುತಿಸಬಹುದು. ನೆಕ್ಸ್ಟ್ ಕ್ವೆಶನ್, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ, ಅವಶೇಷಗಳ ವಯಸ್ಸುಗಳನ್ನು ಪತ್ತೆ ಹಚ್ಚುವ ತಂತ್ರಜ್ಞಾನವನ್ನು ಕಾರ್ಬನ್ ಡೇಟಿಂಗ್ ಎಂದು ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಇದನ್ನು ಕಾರ್ಬನ್ 14 ಡೇಟಿಂಗ್ ಎಂದು ಸಹ ಕರೆಯಲಾಗುವುದು. ಇನ್ನು ನೆಕ್ಸ್ಟ್ ಬಯೋ ರೆಮಿಡಿಯೇಷನ್ ಎಂದರೇನೊಂದು ಪರೀಕ್ಷೆಯಲ್ಲಿ ಸಹ ಪ್ರಶ್ನೆಯನ್ನು ಕೇಳಬಹುದು. ಬಯೋ ರೆಮಿಡಿಯೇಷನ್ ಇದು ನೀರಿನಲ್ಲಿ ಹಾಗೂ ಭೂಮಿಯಲ್ಲಿ ಗಾಳಿಯಲ್ಲಿರುವ ತೆಗೆದುಹಾಕುವಂತಹ ಪರಿಸರ ಮಾಲಿನ್ಯಗಳ ಜೈವಿಕ ವಿಧಾನವನ್ನೇ ಬಯೋ ರೆಮಿಡಿಯೇಷನ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ DNA ಪರೀಕ್ಷೆ. ಡಿಆಕ್ಸಿ ನ್ಯೂಕ್ಲಿಕ್ ಆಸಿಡ್ ಇದೊಂದು ಗುಣಾಣು ಪರೀಕ್ಷೆಯಾಗಿದ್ದು ಇದನ್ನು ಆಧರಿಸಿ DNA ಆಧರಿಸಿ ವ್ಯಕ್ತಿಗಳ ಗುಣಲಕ್ಷಣಗಳನ್ನು ಸಹ ಪತ್ತೆ ಹಚ್ಚಬಹುದು. ವ್ಯಕ್ತಿಗಳ ಲಕ್ಷಣಗಳನ್ನು DNA ಆಧರಿಸಿ ಪತ್ತೆ ಹಚ್ಚಬಹುದು. ಅದೇ ರೀತಿಯಾಗಿ ಇತ್ತೀಚೆಗೆ ಈ DNA ಪರೀಕ್ಷೆಯನ್ನು ಅಪರಾಧ ತನಿಖೆಗಳಲ್ಲಿ ಸಹ ಬಳಸಲಾಗುತ್ತಿದೆ. ಇನ್ನು ನೆಕ್ಸ್ಟು ಸೆರಾಲಜಿ ಪರೀಕ್ಷೆ ಎಂದರೆ ಏನು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಸೆರಾಲಜಿ ಪರೀಕ್ಷೆ ಇದು ರಕ್ತದ ಒಂದು ಅಧ್ಯಯನಕ್ಕೆ ಸೆರಾಲಜಿ ಎಂದು ಸಹ ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ಕೆನರಾ ಬ್ಯಾಂಕನ್ನು ಸ್ಥಾಪಿಸಿದವರು ಯಾರು ಎನ್ನುವಂಥ ಪ್ರಶ್ನೆ ಇದೆ. ಕೆನರಾ ಬ್ಯಾಂಕನ್ನು ಸ್ಥಾಪಿಸಿದವರು ಯಾರು ಎನ್ನುವಂಥ ಪ್ರಶ್ನೆ ಇದೆ. ಮೊದಲನೇದಾಗಿ ಆಪ್ಷನ್ ಅಮ್ಮೆಂಬಳ್ ಸುಬ್ಬರಾಯ್ ಪೈ, ಎರಡನೇದಾಗಿ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ,
ಹಾಗೂ ಮೂರನೇದಾಗಿ BR ವ್ಯಾಸರಾಯ್ ಆಚಾರ್ ಹಾಗೂ ನಾಲ್ಕನೇದಾಗಿ AB ಶೆಟ್ಟಿ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್. ಅಮ್ಮೆಂಬಳ್ ಸುಬ್ಬರಾಯ ಪೈ ಇವರು 1906ರಲ್ಲಿ ಮಂಗಳೂರಿನಲ್ಲಿ ಕೆನರಾ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು ಬ್ಯಾಂಕು ಮುಂದೆ 1969ರಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ಆಗುವಂಥ ಸಂದರ್ಭದಲ್ಲಿ ಸಹ ಇದು ರಾಷ್ಟ್ರೀಕೃತ ಬ್ಯಾಂಕ್ ಆಗಿ ನಿರ್ಮಾಣವಾಗುತ್ತದೆ, ರಾಷ್ಟ್ರೀಕರಣಗೊಂಡು ರಾಷ್ಟ್ರೀಕೃತ ಬ್ಯಾಂಕ್ ಆಗುತ್ತದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಅಂದರೆ 2022ರಲ್ಲಿ ಈ ಕೆನರಾ ಬ್ಯಾಂಕಿಗೆ ಬ್ಯಾಂಕರ್ ಆಫ್ ಬ್ಯಾಂಕ್ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. 2022ರಲ್ಲಿ ಕೆನರಾ ಬ್ಯಾಂಕನ್ನು ಮಂಗಳೂರಿನಲ್ಲಿ ಅಮ್ಮೆಂಬಳ್ ಸುಬ್ಬರಾಯ್ ಇವರು 1906ರಲ್ಲಿ ಸ್ಥಾಪಿಸ್ತಾರೆ. ಇದೊಂದು ರಾಷ್ಟ್ರೀಕೃತ ಬ್ಯಾಂಕ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಮಿಂಚು ಹುಳದಲ್ಲಿ ಬೆಳಕಿನ ಉತ್ಪಾದನೆಯು ಯಾವುದರ ಒಂದು ಉದಾಹರಣೆಯಾಗಿದೆ ಅನ್ನುವಂಥ ಪ್ರಶ್ನೆ ಇದೆ. ಈ ಮಿಂಚು ಹುಳ ಕತ್ತಲಲ್ಲಿ ಕಂಡುಬರುತ್ತೆ. ಇದರಲ್ಲಿ ಬೆಳಕು ಯಾವ ರೀತಿಯಾಗಿ ಉತ್ಪಾದನೆ ಆಗುತ್ತೆ, ಈ ಬೆಳಕಿನ ಉತ್ಪಾದನೆ ಕಾರಣ ಏನು ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಮೊದಲನೇದಾಗಿ ಆಪ್ಷನ್ಸ್ ವಸ್ತುವಿನ ಮೂಲಕ ವಿದ್ಯುತ್ ಪ್ರವಾಹವಾಗಿ ಬೆಳಕು ಉತ್ಪಾದನೆಯಾಗುವುದು. ಎರಡನೇದಾಗಿ ಜೀವಿಗಳೊಂದಿಗೆ ರಾಸಾಯನಿಕ ಕ್ರಿಯೆಯಿಂದ ಉತ್ಪತ್ತಿಯಾಗುವ ಬೆಳಕು. ಹಾಗೂ ಮೂರನೇದಾಗಿ ಘನ ವಸ್ತುವಿನ ಮೂಲಕ ಯಾಂತ್ರಿಕ ಕ್ರಿಯೆಯ ಪರಿಣಾಮವಾಗಿ ಬೆಳಕು. ನೆಕ್ಸ್ಟು ವಸ್ತುವನ್ನು ತಂಪಾಗಿಸಿದಾಗ ಬೆಳಕಿನ ಹೊರಸೂಸುವಿಕೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್. ಮಿಂಚು ಹುಳುದಲ್ಲಿ ಬೆಳಕಿನ ಉತ್ಪಾದನೆಗೆ ಕಾರಣ ರಾಸಾಯನಿಕ ಕ್ರಿಯೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಮಿಂಚು ಹುಳುವಿನಲ್ಲಿ ಕಂಡುಬರುವಂತಹ ಬೆಳಕಿನ ಉತ್ಪತ್ತಿಗೆ ಕಾರಣ ರಾಸಾಯನಿಕ ಕ್ರಿಯೆಯೇ ಕಾರಣವಾಗಿದ್ದು ಅಂತಹ ಕ್ರಿಯೆಯನ್ನು ಜೈವಿಕ ದೀಪ್ತಿಯ ಕ್ರಿಯೆ ಎಂದು ಸಹ ಕರೆಯಲಾಗುತ್ತದೆ. ಇನ್ನು ಈ ಕ್ರಿಯೆಯು ಬೆಳಕನ್ನು ಉತ್ಪತ್ತಿ ಮಾಡುವಂತಹ ಅಂಗವಾದ ಕೆಳಗಿನ ಕಿಬ್ಬೊಟ್ಟೆಯಲ್ಲಿ ಸಂಭವಿಸುತ್ತದೆ. ಬೆಳಕನ್ನು ಉತ್ಪತ್ತಿ ಮಾಡುವ ಅಂಗವಾದ ಕೆಳಗಿನ ಕಿಬ್ಬೊಟ್ಟೆಯಲ್ಲಿ ಸಂಭವಿಸುತ್ತದೆ. ನೆಕ್ಸ್ಟು ಲೂಸಿಫೆರಸ್ ಕಿಣ್ವವು ಮೆಗ್ನೀಷಿಯಂ, ATP ಮತ್ತು ಆಮ್ಲಜನಕದ ಉಪಸ್ಥಿತಿಯಲ್ಲಿ ಲೂಸಿಫೆರಾನ್ ಮೇಲೆ ಪ್ರಭಾವ ಬೀರಿ ಬೆಳಕನ್ನು ಉತ್ಪತ್ತಿ ಮಾಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ವಾರ್ಷಿಕ ಮಾನ್ಸೂನ್ ಆಧಾರಿತ ಮೀನುಗಾರಿಕೆ ನಿಷೇಧವನ್ನು ಪ್ರತಿ ವರ್ಷ ಏಕೆ ವಿಧಿಸಲಾಗುತ್ತದೆ ಎನ್ನುವಂತಹ ಪ್ರಶ್ನೆ ಇದೆ. ಇದರ ಮೇಲೆ ಎರಡು ರೀತಿಯಲ್ಲಿ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಕರ್ನಾಟಕದಲ್ಲಿ ಯಾವ ಒಂದು ಸಮಯದಲ್ಲಿ ಮೀನುಗಾರಿಕೆಯನ್ನು ನಿಷೇಧ ಮಾಡಲಾಗುತ್ತದೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಅಥವಾ ಕರ್ನಾಟಕದಲ್ಲಿ ವಾರ್ಷಿಕವಾಗಿ ಮಾನ್ಸೂನ್ ಆಧಾರಿತ ಮೀನುಗಾರಿಕೆ ನಿಷೇಧವನ್ನು ಯಾವ ಒಂದು ಕಾರಣಕ್ಕಾಗಿ ಮಾಡುತ್ತಾರೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಕರ್ನಾಟಕದಲ್ಲಿ ವಾರ್ಷಿಕವಾಗಿ ಮಾನ್ಸೂನ್ ಆಧಾರಿತ ಮೀನುಗಾರಿಕೆ ನಿಷೇಧವನ್ನು ಪ್ರತಿ ವರ್ಷ ಏಕೆ ವಿಧಿಸಲಾಗುತ್ತದೆ ಎಂದು ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಮೊದಲನೇದಾಗಿ ಆಪ್ಷನ್ಸ್ ಮಳೆಗಾಲದಲ್ಲಿ ಸಮುದ್ರದಲ್ಲಿ ಸಾಗುವುದು ಅಪಾಯಕಾರಿ ಎಂದು. ಎರಡನೇದಾಗಿ ಮಾನ್ಸೂನ್ ಮೀನುಗಳ ಸಂತಾನೋತ್ಪತ್ತಿ ಕಾಲವಾಗಿರುವುದರಿಂದ ಮೀನುಗಳ ಸಂತಾನೋತ್ಪತ್ತಿಗೆ ಅನುಕೂಲವಾಗುವಂತೆ. ಹಾಗೂ ಮೂರನೇ ಆಪ್ಷನ್ಸ್ ವರ್ಷದ ಆ ಸಮಯದಲ್ಲಿ ಮೀನಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆ ಇರುತ್ತದೆ. ನಾಲ್ಕನೇ ಆಪ್ಷನ್ಸ್ ಮಳೆಗಾಲದಲ್ಲಿ ಕಾರ್ಮಿಕರೇ ಕೊರತೆ ಇರುವುದರಿಂದ. ಸೊ ಮೊದಲನೇದಾಗಿ ಇದರ ಬಗ್ಗೆ ತಿಳಿದುಕೊಳ್ಳೋದರೆ ವಾರ್ಷಿಕವಾಗಿ ಮಾನ್ಸೂನ್ ಕಾಲ ಯಾವುದಪ್ಪ ಅಂದರೆ ಜೂನಿಂದ ಸೆಪ್ಟೆಂಬರ್ವರೆಗೆ. ವಾರ್ಷಿಕವಾಗಿ ಮಾನ್ಸೂನ್ ಕಾಲ ಜೂನಿಂದ ಸೆಪ್ಟೆಂಬರ್ವರೆಗೆ ಇರ್ತದೆ, ಜೂನ್ ತಿಂಗಳಿಂದ. ಈ ಒಂದು ಜೂನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಮೀನುಗಳ ಉತ್ಪಾದನೆ ಪ್ರತಿ ವರ್ಷ ಹೆಚ್ಚಾಗುತ್ತಿರ್ತದೆ ಮಾನ್ಸೂನ್ ಕಾಲಾವಧಿಯಲ್ಲಿ. ಹೀಗಾಗಿ ಈ ಒಂದು ಸಮಯದಲ್ಲಿ ಮೀನುಗಾರಿಕೆ ನಿರ್ಬಂಧವನ್ನು ಹೇರಿ ಮೀನುಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯವಾಗುವಂತೆ ಅನುಕೂಲವಾಗುವಂಥ ಒಂದು ರೀತಿಯಲ್ಲಿ ಈ ಒಂದು ನಿಷೇಧವನ್ನು ಹೇರಲಾಗುತ್ತದೆ. ಪ್ರತಿ ವರ್ಷ ಮಾನ್ಸೂನ್ ಆಧಾರಿತ ಮೀನುಗಳ ಸಂತಾನೋತ್ಪತ್ತಿ ಕಾಲವಾಗಿರುವುದರಿಂದ ಮೀನುಗಳ ಸಂತಾನೋತ್ಪತ್ತಿಗೆ ಅನುಕೂಲವಾಗುವಂತೆ ಈ ಒಂದು ನಿಷೇಧವನ್ನು ಹೇರಲಾಗುತ್ತದೆ. ಕರ್ನಾಟಕ ಕರಾವಳಿ ಮೀನುಗಾರಿಕೆ ಕಾಯ್ದೆ 1986 ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಮಾನ್ಸೂನ್ ಸಮಯದಲ್ಲಿ ಮೀನುಗಾರಿಕೆ ನಿಷೇಧವನ್ನು ಹೇರಬಹುದು. ಕಾರಣ ಏನಪ್ಪ ಅಂದರೆ ಮಾನ್ಸೂನ್ ಆರಂಭದ ಸಮಯವು ಮೀನುಗಳ ಸಂತಾನೋತ್ಪತ್ತಿಯ ಕಾಲವಾಗಿರುತ್ತದೆ. ಇನ್ನು ಇತ್ತೀಚೆಗೆ ನಮ್ಮ ಕರ್ನಾಟಕದ ಕರಾವಳಿಗೆ ಅತ್ಯುತ್ತಮ ಕರಾವಳಿ ರಾಜ್ಯ ಎಂದು ಸಹ ಪ್ರಶಸ್ತಿಯನ್ನು ನೀಡಲಾಗಿದೆ. ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಕಂಡುಬರುವಂತಹ ಒಂದು ವಿಶಿಷ್ಟ ಜಾತಿ ಅಥವಾ ಕರ್ನಾಟಕದ ಕರಾವಳಿಯಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಮೀನಿನ ತಳಿ ಯಾವುದಪ್ಪ ಅಂದರೆ ಮ್ಯಾಕ್ರಲ್ ಮೀನು. ಯಾವ ಮೀನಪ್ಪ ಅಂದರೆ ಮ್ಯಾಕ್ರಲ್ ಎನ್ನುವಂತಹ ಮೀನು ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಕಂಡುಬರುತ್ತದೆ. ಹೀಗಾಗಿ ನಮ್ಮ ಕರ್ನಾಟಕದ ಕರಾವಳಿ ತೀರವನ್ನು ಮ್ಯಾಕ್ರಲ್ ಕರಾವಳಿ ತೀರ ಎಂದು ಸಹ ಕರೆಯಲಾಗುತ್ತದೆ. ಮ್ಯಾಕ್ರಲ್ ಕರಾವಳಿ ತೀರ. ಈ ಕರಾವಳಿ ತೀರವನ್ನು ಬ್ರಿಟಿಷರ ಕಾಲದಲ್ಲಿ ಕೆನರಾ ತೀರವೆಂದು ಸಹ ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಕ್ವೆಶನ್, ಒಬ್ಬ ವ್ಯಕ್ತಿಯು ಮೃತ್ಯು ಸಮುದ್ರ ಅಥವಾ ಡೆಡ್ ಸೀದಲ್ಲಿ ಏಕೆ ತೇಲುತ್ತಾನೆ ಎಂದು ಪ್ರಶ್ನೆ ಇದೆ. ಮೃತ್ಯು ಸಮುದ್ರ ಇದು ಯಾವ ರಾಷ್ಟ್ರಗಳ ಮಧ್ಯೆ ಕಂಡುಬರುತ್ತೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ಸ್ ಮೊದಲನೇದಾಗಿ ಒಬ್ಬ ವ್ಯಕ್ತಿಯು ಸಮುದ್ರದಲ್ಲಿ ಏಕೆ ತೇಲುತ್ತಾನೆ ಎಂದು ಪ್ರಶ್ನೆ ಇದೆ. ಆಪ್ಷನ್ಸ್ ಮೊದಲನೇದಾಗಿ
ವಾತಾವರಣದ ಉಷ್ಣತೆ ಹೆಚ್ಚಿರುವುದರಿಂದ. ಎರಡನೇದಾಗಿ ಮೀನು ಅಥವಾ ನೀರಿನ ಸಸ್ಯಗಳಂಥ ಜಲಚರಗಳ ಸಾವಿನಿಂದ. ಮೂರನೇದಾಗಿ ನೀರಿನ ಸಾಂದ್ರತೆ ಹೆಚ್ಚಿರುವುದರಿಂದ. ಹಾಗೂ ನಾಲ್ಕನೇದಾಗಿ ಆ ಪ್ರದೇಶದಲ್ಲಿ ಕಡಿಮೆ ಒತ್ತಡ ಇರುವ ಕಾರಣ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ಕರೆಕ್ಟ್. ನೀರಿನ ಸಾಂದ್ರತೆ ಹೆಚ್ಚಿರುವುದರಿಂದ. ಯಾಕಂದರೆ ಈ ಮೃತು ಸಮುದ್ರದಲ್ಲಿ ಅತಿ ಹೆಚ್ಚು ಉಪ್ಪು ಕಂಡು ಬರುತ್ತದೆ, ಹೀಗಾಗಿ ಲವಣಾಂಶಗಳು ಹೆಚ್ಚಿರುತ್ತವೆ. ಹೀಗಾಗಿ ಈ ಒಂದು ಮೃತು ಸಮುದ್ರದಲ್ಲಿ ಲವಣಾಂಶಗಳು ಹೆಚ್ಚಿರುವುದರಿಂದ ನೀರಿನ ಸಾಂದ್ರತೆ ಹೆಚ್ಚಾಗುತ್ತಿದೆ. ಹಾಗಾಗಿ ಮನುಷ್ಯ ಈ ಒಂದು ಸಮುದ್ರದಲ್ಲಿ ತೇಲುತ್ತಾನೆ. ಸೊ ಈ ಒಂದು ಮೃತು ಸಮುದ್ರ ಕಂಡುಬರುವುದು ಯಾವ ಎರಡು ರಾಷ್ಟ್ರಗಳ ಮಧ್ಯೆಪ್ಪ ಅಂದರೆ ಇಸ್ರೇಲ್ ಮತ್ತು ಜೋರ್ಡಾನ್ ರಾಷ್ಟ್ರಗಳ ಮಧ್ಯೆ ಕಂಡುಬರುತ್ತದೆ. ಇಸ್ರೇಲ್ ಮತ್ತು ಜೋರ್ಡಾನ್ ರಾಷ್ಟ್ರಗಳ ಮಧ್ಯೆ ಕಂಡುಬರುವಂಥ ಮೃತು ಸಮುದ್ರವು ವಿಶಾಲವಾದ ಲವಣ ಸಮುದ್ರವಾಗಿದೆ. ಈ ಮೃತು ಸಮುದ್ರದಲ್ಲಿ ಉಪ್ಪಿನಾಂಶ ಹೆಚ್ಚಾಗಿರುವುದರಿಂದ ಅಂತಹ ನೀರಿನ ಸಾಂದ್ರತೆಯು ಸಾಮಾನ್ಯ ನೀರಿಗಿಂತ ಹೆಚ್ಚಾಗಿರುತ್ತದೆ. ಹೀಗಾಗಿ ಈ ಮೃತು ಸಮುದ್ರದಲ್ಲಿ ಈಜಾಡುವಂಥ ವ್ಯಕ್ತಿಯು ನೀರಿನಲ್ಲಿ ತೇಲುತ್ತಾನೆ, ಯಾವುದೇ ಕಾರಣಕ್ಕೂ ಮುಳುಗುವುದಿಲ್ಲ. ನೆಕ್ಸ್ಟ್ ಕ್ವೆಶನ್. ಕೆಳಗಿನ ಯಾವ ರಾಸಾಯನಿಕವನ್ನು ಸ್ಫೋಟಕಗಳನ್ನು ತಯಾರಿಸಲು ಬಳಸಬಹುದು ಎನ್ನುವಂಥ ಪ್ರಶ್ನೆ ಇದೆ. ಮೊದಲನೇದಾಗಿ ಬೋರೇಟ್, ಎರಡನೇದಾಗಿ ಬೋರಾಕ್ಸ್, ಮೂರನೇದಾಗಿ ಕಾಪರ್ ಸಲ್ಫೇಟ್ ಹಾಗೂ ನಾಲ್ಕನೇದಾಗಿ ಅಮೋನಿಯಂ ನೈಟ್ರೇಟ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಮೋನಿಯಂ ನೈಟ್ರೇಟ್. ಈ ಅಮೋನಿಯಂ ನೈಟ್ರೇಟನ್ನು ರಾಸಾಯನಿಕ ಸ್ಫೋಟಕ ವಸ್ತುಗಳನ್ನಾಗಿ ಹಾಗೂ ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇನ್ನು ಸ್ಫೋಟಕಗಳಾದಂಥ TNT ಅಂತ ಸ್ಫೋಟಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಅದೇ ರೀತಿಯಾಗಿ ಅಮೋನಿಯಂ ನೈಟ್ರೇಟ್, ಬೋರಾಕ್ಸನ್ನು ಮಾರ್ಜಕಗಳು, ಸೌಂದರ್ಯವರ್ಧಕಗಳು, ಎನಾಮೆಲ್ ಲೇಪಗಳ ಘಟಕವಾಗಿ ಸಹ ಬಳಸಲಾಗುತ್ತದೆ. ಇನ್ನು ನೆಕ್ಸ್ಟ್ ತಾಮ್ರದ ಸಲ್ಫೇಟ್, ಇದನ್ನು ಬ್ಲೂ ವಿಟ್ರಾಯ್ ಎಂದು ಸಹ ಕರೆಯಲಾಗುತ್ತದೆ, ತಾಮ್ರದ ಸಲ್ಫೇಟನ್ನು. ಅದೇ ರೀತಿಯಾಗಿ ವೈಟ್ ವಿಟ್ರಾಯಲ್ ಎಂದು ಜಿಂಕ್ ಸಲ್ಫೇಟ್ ಅಥವಾ ಸತುವಿನ ಸಲ್ಫೇಟ್ ಎಂದು ವೈಟ್ ವಿಟ್ರಾಯಲ್ ಎಂದು ಸಹ ಕರೆಯಲಾಗುವುದು. ನೆಕ್ಸ್ಟ್ ಕ್ವೆಶನ್. 2025ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ 7ನೇ ಆವೃತ್ತಿಯನ್ನು ಯಾವ ರಾಜ್ಯವು ಆಯೋಜಿಸುತ್ತದೆ ಎನ್ನುವ ಪ್ರಶ್ನೆ ಇದೆ. ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಪರೀಕ್ಷೆಯಲ್ಲಿ ಕಡ್ಡಾಯ ಒಂದು ಪ್ರಶ್ನೆ ಕೇಳ್ತಾರೆ ಮುಂಬರುವಂಥ ಪರೀಕ್ಷೆಯಲ್ಲಿ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ. ಸೊ 2025ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇದನ್ನು ಆಯೋಜನೆ ಮಾಡುವಂಥ ರಾಜ್ಯ ಯಾವುದಪ್ಪ ಅಂದರೆ ಆಪ್ಷನ್ಸ್ ಮೊದಲನೇದಾಗಿ ಮಹಾರಾಷ್ಟ್ರ, ಎರಡನೇದಾಗಿ ಕರ್ನಾಟಕ, ಮೂರನೇದಾಗಿ ಬಿಹಾರ್ ಹಾಗೂ ನಾಲ್ಕನೇದಾಗಿ ಗುಜರಾತ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್. ಬಿಹಾರ ರಾಜ್ಯವು 2025ರ 7ನೇ ಖೇಲೋ ಯೂತ್ ಇಂಡಿಯಾ ಗೇಮ್ಸನ್ನು ಆಯೋಜನೆ ಮಾಡುತ್ತದೆ. ಈ ಬಿಹಾರ ರಾಜ್ಯದ ಯಾವ ನಗರದಲ್ಲಿ ಈ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸನ್ನು ಆಯೋಜನೆ ಮಾಡಲಾಗುವುದು ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ಬೋದು, ಹಾಗೂ ಅದರ ಡೇಟನ್ನು ಸಹ ಕೇಳ್ತಾರೆ. ಬಿಹಾರದ ಪಾಟ್ನಾ, ಗಯಾ, ರಾಜ್ಗೀರ್ ಹಾಗೂ ಬೇಗ್ಸುರಾಯ್ ಮತ್ತು ಬಾಗಲ್ಪುರದಂತಹ ನಗರಗಳಲ್ಲಿ ಮೇ 4ರಿಂದ ಮೇ 15ರವರೆಗೆ 7ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸನ್ನು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ಆಯೋಜನೆ ಮಾಡಲಾಗಿದೆ. ಯಾವ ರಾಜ್ಯದಲ್ಲಿ? ಬಿಹಾರ ರಾಜ್ಯದಲ್ಲಿ. ಇನ್ನು ಕೊನೆಯ ಪ್ರಶ್ನೆ. ಉತ್ತರ ಪ್ರದೇಶ ಸರ್ಕಾರವು ಯಾವ ನಗರದಲ್ಲಿ ಡಾಲ್ಫಿನ್ ಸಫಾರಿ ಸ್ಥಾಪನೆಯನ್ನು ಘೋಷಿಸಿದೆ ಎನ್ನುವ ಪ್ರಶ್ನೆ ಇದೆ. ಗಂಗಾ ನದಿಯ ಡಾಲ್ಫಿನನ್ನು ನಮ್ಮ ಭಾರತದ ಜಲಚರ ಪ್ರಾಣಿ ಎಂದು ಘೋಷಿಸಲಾಗಿದೆ. ಈ ಒಂದು ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ ಉತ್ತರ ಪ್ರದೇಶ ಸರ್ಕಾರವು ಯಾವ ಒಂದು ನಗರದಲ್ಲಿ ಡಾಲ್ಫಿನ್ ಸಫಾರಿ ಸ್ಥಾಪನೆಯನ್ನು ಘೋಷಿಸಿದೆ ಎನ್ನುವ ಪ್ರಶ್ನೆ ಇದೆ. ಮೊದಲನೇದಾಗಿ ಆಪ್ಷನ್ಸ್ ವಾರಣಾಸಿ, ಎರಡನೇದಾಗಿ ಪ್ರಯಾಗ್ರಾಜ್, ಮೂರನೇದಾಗಿ ಕಾನ್ಪುರ್ ಹಾಗೂ ನಾಲ್ಕನೇದಾಗಿ ಅಯೋಧ್ಯೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಏಜ್ ಕರೆಕ್ಟ್, ವಾರಣಾಸಿ. ಈ ವಾರಣಾಸಿ ಎನ್ನುವುದು ನಮ್ಮ ಭಾರತ ಪ್ರಸ್ತುತ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು ಲೋಕಸಭೆಯ ಸಮಯದಲ್ಲಿ ಸ್ಪರ್ಧೆ ಮಾಡಿದಂಥ ಲೋಕಸಭಾ ಕ್ಷೇತ್ರವಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ವಾರಣಾಸಿಯಲ್ಲಿ ಉತ್ತರ ಪ್ರದೇಶ ಸರ್ಕಾರವು ಡಾಲ್ಫಿನ್ ಸಫಾರಿಯನ್ನು ಸ್ಥಾಪನೆ ಮಾಡಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಸಂರಕ್ಷಣೆ ಮತ್ತು ಪರಿಸರ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಉತ್ತರ ಪ್ರದೇಶ ಸರ್ಕಾರವು ವಾರಣಾಸಿಯಲ್ಲಿ ಡಾಲ್ಫಿನ್ ಸಫಾರಿಯನ್ನು ಘೋಷಿಸಿದೆ. ಸಂರಕ್ಷಣೆ ಮತ್ತು ಪರಿಸರ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಉತ್ತರ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿದ್ದಾರೆ. ಇವರು ಡಾಲ್ಫಿನ್ ಸಫಾರಿಯನ್ನು ಉತ್ತರ ಪ್ರದೇಶ ವಾರಣಾಸಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಡಾಲ್ಫಿನ್ಗಳು ನೆಲೆಯಾಗಿವೆ. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಡಾಲ್ಫಿನ್ಗಳಿಗೆ ನೆಲೆಯಾಗಿರುವಂಥ ವಾರಣಾಸಿಯ ಕೈತಿ ಮತ್ತು ದಕ್ವಾ ಎನ್ನುವಂಥ ಗ್ರಾಮಗಳ ನಡುವೆ ಈ ಸಫಾರಿಯನ್ನು ನಿರ್ಮಿಸಲಾಗಿದೆ. ನೆಕ್ಸ್ಟ್ ಗಂಗಾ ನದಿಯ ಡಾಲ್ಫಿನ್ ಸಂರಕ್ಷಣೆಗಾಗಿ ಡಾಲ್ಫಿನ್ ಮಿತ್ರಗಳನ್ನು ಸಹ ನೇಮಿಸಲಾಗಿದೆ. ಡಾಲ್ಫಿನ್ ಜನಸಂಖ್ಯೆಯನ್ನು ಹೆಚ್ಚಿಸುವುದು, ಅವುಗಳ ಆವಾಸ ಸ್ಥಾನವನ್ನು ರಕ್ಷಿಸುವುದು, ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು ಮತ್ತು ಡಾಲ್ಫಿನ್ ಸಂರಕ್ಷಣೆಯ ಬಗ್ಗೆ ಜನರಿಗೆ ಶಿಕ್ಷಣವನ್ನು ನೀಡುವುದು ಈ ಒಂದು ಗುರಿಗಳಲ್ಲಿ ಸೇರ್ಪಡೆಯಾಗಿದೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ಆನ್ಲೈನ್ ತರಗತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಧನ್ಯವಾದಗಳು.